ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ A to Z ಡಾಕ್ಯುಮೆಂಟ್ಸ್ ಯಾವುದ್ಯಾವುದು ನಿಮಗೆ ಬೇಕು ಸೆಕೆಂಡ್ ರೌಂಡ್ ಆದಮೇಲೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಅನ್ನೋದನ್ನು ನಾನು ತಿಳಿಸ್ತಿರ್ತೇನೆ. ಆ್ಯಂಡ್ ಐ ವಿಲ್ ಗ್ಯಾರಂಟಿ ಯು ದ್ಯಾಟ್ ಐ ವಿಲ್ ಕವರ್ ಆಲ್ ದ ಡಾಕ್ಯುಮೆಂಟ್ಸ್ ವಿಚ್ ಎವರ್ ಆರ್ ನೀಡೆಡ್. ಆಮೇಲೆ ಇನ್ನೊಂದಿಷ್ಟು ಜನಕ್ಕೆ ಅಟೆಸ್ಟೇಷನ್ ಅಂದರೆ ಏನು, ಇನ್ನೂ ಈ ಥರ ಡೌಟ್ಸ್ಗಳಿದ್ದಾವೆ. ಸೊ ಅದನ್ನು ಕೂಡ ನಾನು ಕಂಪ್ಲೀಟಾಗಿ ಇಲ್ಲಿ ತಿಳಿಸ್ತಿರ್ತೇನೆ. ಇಫ್ ಯು ವಾಚ್ ದ ಕಂಪ್ಲೀಟ್ ವಿಡಿಯೋ ಪ್ರಾಪರ್ಲಿ ದೆನ್ ಯುವರ್ ಆಲ್ ಡೌಟ್ಸ್ ವಿಲ್ ಬಿ ಕ್ಲಿಯರ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೂ ಕೂಡ ಏನಾದರೂ ಡೌಟ್ಸ್ ಉಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಆ್ಯಂಡ್ ಐ ವಿಲ್ ರಿಪ್ಲೈ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ರೈಟ್. ಆ್ಯಂಡ್ ನಿನ್ನೆ ನಾನು ಈ ವಿಡಿಯೋವನ್ನು ಮಾಡಿದ್ದೆ. ಇದರಲ್ಲಿ ಯಾವ ರೀತಿಯಾಗಿ ಸೆಕೆಂಡ್ ರೌಂಡ್ ಆದಮೇಲೆ ನಮಗೆ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು, ಯಾವ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸಿದ್ದೆ. ಆ್ಯಂಡ್ ಮೆನಿ ಆಫ್ ಯು ಹ್ಯಾವ್ ಆಸ್ಕ್ಡ್ ಮೆನಿ ಡೌಟ್ಸ್ ಆ್ಯಂಡ್ ಹ್ಯಾವ್ ಟ್ರೈಡ್ ಟು ರಿಪ್ಲೈ ಎವ್ರಿ ಒನ್ ಆ್ಯಂಡ್ ಐ ಹ್ಯಾವ್ ರಿಪ್ಲೈಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳಿದ್ರಿ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಬಿಗಿನ್. ಸೊ ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ತಿಳಿಸ್ತಾ ಇರ್ತೇನೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಫಸ್ಟ್ ಒನ್, ಈಗ ಇಲ್ಲಿ ನೋಡ್ಬೋದು ನೀವು ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ನೀವು ತೊಗೋಬೋದು. ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಈಗ ಜನರಲ್ ಮೆರಿಟಲ್ಲಿ ಯಾರು ಬರ್ತೀರಾ, ಐ ಥಿಂಕ್ ಸೊ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಸಪ್ರೇಟ್ ಕಾಸ್ಟ್ ಆ್ಯಂಡ್ ಇನ್ಕಮ್, ಯು ವಿಲ್ ಬಿ ಹ್ಯಾವಿಂಗ್ ಇಂಟಿಗ್ರೇಟೆಡ್ ವಿತ್ ಕಾಸ್ಟ್ ಆ್ಯಂಡ್ ಇನ್ಕಮ್, ಎರಡು ಕೂಡಿನೇ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ದ್ಯಾಟ್. ಓಕೆ, ಆ್ಯಸ್ ಐ ಬಿಲಾಂಗ್ ಟು ಜನರಲ್ ಮೆರಿಟ್, ಸೊ ವಿ ಹ್ಯಾಡ್ ಓನ್ಲಿ ಒನ್, ದಟ್ ಈಸ್ ಕಾಸ್ಟ್ ಆ್ಯಂಡ್ ಇನ್ಕಮ್. ಸೊ ಸಪ್ರೇಟಾಗಿಲ್ಲ ಅಂದ್ರೂ ನೀವು ಅದನ್ನ ಒಂದೇ ತೊಗೋಬೋದು. ಯಾರ ಹತ್ರ ನೀವು SC/ST ಕ್ಯಾಟಗರಿ, ಓಕೆ, ಕ್ಯಾಟಗರಿ 1 ಬರ್ತಾ ಇದ್ದರೆ 2A 2B ನೀವೆಲ್ಲ ಇದ್ದರೆ ನಿಮ್ಮ ಕಡೆ ಇರುತ್ತೆ ಕಾಸ್ಟ್ ಮತ್ತು ಇನ್ಕಮ್ ಸಪ್ರೇಟಾಗಿರುತ್ತೆ. ಯು ಹ್ಯಾವ್ ಟು ಟೇಕ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇಶ್ಯೂಡ್ ಬೈ ದ ಕನ್ಸರ್ನ್ ತಹಸೀಲ್ದಾರ್ ಆಫ್ ಕರ್ನಾಟಕ ಆ್ಯಂಡ್ ಮೇಕ್ ಶ್ಯೂರ್ ದಿ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಆ್ಯಂಡ್ ಇನ್ ದ ರಿಕ್ವೈರ್ಡ್ ಫಾರ್ಮೆಟ್. ಓಕೆ, ಇದು ಒರಿಜಿನಲನ್ನು ತೊಗೋಬೇಕು. ಇಲ್ಲಿ ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೀನಿ, ಕೀಪ್ ಒರಿಜಿನಲ್ ಪ್ಲಸ್ 2 ಜೆರಾಕ್ಸ್ ಕಾಪೀಸ್. ಓಕೆ, 2 ಅಂತ ಮೆನ್ಷನ್ ಮಾಡಿದ್ದೇನೆ. ನೀವು ನಿಮ್ಮ ಸೇಫ್ಟಿಗೆ 3 ಇಟ್ಕೊಂಡ್ರೂ ಕೂಡ ಏನೂ ತಪ್ಪಾಗೋದಿಲ್ಲ. ಓಕೆ, ಫಸ್ಟ್ ಒನ್ ಈಸ್ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್. ಇದನ್ನು ನೀವು ತೊಗೊಂಡು ಇಟ್ಕೋಬೇಕು. ನೆಕ್ಸ್ಟ್ ಏನು ಹೇಳೋದಂದರೆ ಸೆಕೆಂಡ್ ಒನ್ ಈಸ್ SSLC ಆರ್ 10th ಮಾರ್ಕ್ಸ್ ಕಾರ್ಡ್. ಓಕೆ, ನಿಮ್ಮ ಹತ್ರ ಯೂಶ್ವಲಿ ಈಗ 10th ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿರೋಂಥ ಮಾರ್ಕ್ಸ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಅದನ್ನು ಒರಿಜಿನಲ್ ಕೂಡ ತೊಗೊಳ್ಳಿ. ಅದರ 2 ಜೆರಾಕ್ಸ್ ಕಾಪೀಸ್ನ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಮರಿಬೇಡಿ. ಓಕೆ, 2 ಅಕ್ಕ ಅಂತ ಏನು ಕೇಳಬೇಡಿ. ನೀವು 3 ಇಟ್ಕೋಬೋದು, 4 ಇಟ್ಕೋಬೋದು, ಬಟ್ 2 to 3 ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಒನ್ ಆರ್ ಅದರ್ ವೇ. ಈಗ ಜೆರಾಕ್ಸ್ಗೆ ಅದೆಲ್ಲ ಏನು ಚಿಂತೆ ಮಾಡಬೇಡಿ, ಅಷ್ಟು ಮಾಡಿಸ್ಬೇಕಾ ಇಷ್ಟು ಮಾಡಿಸ್ಬೇಕಾ ಅಂತ. ಯಾಕಂದರೆ ನಿಮ್ಮ ಹತ್ರ ಅದು ಉಳಿದ್ರೆ ನಿಮಗೆ ಇನ್ನೂ ಅದು ಯೂಸ್ಫುಲ್ಲೇ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಏನು ಚೌಕಾಶಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್. ಆ್ಯಂಡ್ ಥರ್ಡ್ ಒನ್ ಇಸ್ ಸೆಕೆಂಡ್ PUC ಆರ್ 12th ಮಾರ್ಕ್ಸ್ ಕಾರ್ಡ್. ಓಕೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅದು ಕೂಡ ಒಂದು ಒರಿಜಿನಲ್ ಕಾಪಿ ಆ್ಯಂಡ್ 2 ಜೆರಾಕ್ಸ್ ಕಾಪಿ, 2 to 3 ಅಂತ ಮೆನ್ಷನ್ ಮಾಡ್ತಾ ಇದ್ದೇನೆ. ಯು ಹ್ಯಾವ್ ಟು ಟೇಕ್ ಇಟ್. ಓಕೆ, ಇದು ಥರ್ಡ್ ಒನ್ ಆಯಿತು. 12th ಮಾರ್ಕ್ಸ್ ಕಾರ್ಡ್ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇರೋರು ಏನು ಮಾಡ್ಬೋದು, ನಿಮ್ಮ ಕಾಲೇಜ್ಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಯಾಕಂದರೆ ದಿಸ್ ಈಸ್ ಆಲ್ರೆಡಿ ಆಗಸ್ಟ್ ಎಂಡ್. ಓಕೆ, ಆಗಸ್ಟ್ ಎಂಡ್ ಬರ್ತಾ ಹೋಯಿತು, ಬಂದಿರುತ್ತೆ ಮಾರ್ಕ್ಸ್ ಕಾರ್ಡ್ಸು ಕಾಲೇಜ್ಗೆ. ನೀವು ಅವರಿಗೆ ಕಾಲ್ ಮಾಡಿ ಕೇಳಿ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಕಾಲ್ ಮಾಡಿ ನೀವು ಕೇಳ್ಬೋದು. ಬಂದಿದ್ದರೆ ನೀವು ಹೋಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾಕಂದರೆ ಈಗ ಈ ಟೈಮ್ನಲ್ಲಿ ಬಂದಿರುತ್ತೆ. ಇನ್ನೂ ಬಂದಿಲ್ಲ ಅನ್ನೋರು ಯು ಕ್ಯಾನ್ ವೇಟ್ ಆ್ಯಂಡ್ ಟೇಕ್ ಇಟ್, ಬಟ್ ಆಲ್ಮೋಸ್ಟ್ ಈಗ ಬಂದೇ ಬಿಟ್ಟಿರುತ್ತೆ. ಸೊ ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ಒರಿಜಿನಲ್ನ ತೊಗೊಂಡು ಹೋಗಬೇಕು ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ 2 ಅಥವಾ 3 ಜೆರಾಕ್ಸ್ ಕಾಪಿನ ಕ್ಯಾರಿ ಮಾಡಬೇಕು. ರೈಟ್. ನೆಕ್ಸ್ಟ್ ಬರೋದು ವೆರಿಫಿಕೇಷನ್ ಸ್ಲಿಪ್. ಓಕೆ, ವೆರಿಫಿಕೇಷನ್ ಸ್ಲಿಪ್ ನೀವು KAದವರು ಬಿಟ್ಟಾಗ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡೇ ಇದ್ದೀರಾ. ಅದರಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇತ್ತು ಆ್ಯಂಡ್ ಅಲಾಂಗ್ ವಿತ್ ಆಲ್ ದ ರ್ಯಾಂಕ್ಸ್ ಆ್ಯಂಡ್ ಮಾರ್ಕ್ಸ್ ವಿಚ್ ಯು ಹ್ಯಾವ್ ಸೆಕ್ಯೂರ್ಡ್. ಓಕೆ, ಯು ಹ್ಯಾವ್ ಟು ಕ್ಯಾರಿ ಇಟ್. ಓಕೆ, UG CET ಆರ್ UG NEET ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನಾನು ರಿಗಾರ್ಡಿಂಗ್ ಇಂಜಿನಿಯರಿಂಗ್ ಆಫ್ಟರ್ ಯುವರ್ ಸೆಕೆಂಡ್ ರೌಂಡ್ ಮೆನ್ಷನ್ ಮಾಡ್ತಿರೋ ಕಾರಣ KA UG CET ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಕ್ಯಾರಿ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಅದು ಪ್ರಿಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಇನ್ನೂ 2 ಕಾಪೀಸನ್ನು ಎಕ್ಸ್ಟ್ರಾ ಕ್ಯಾರಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್. ಓಕೆ, ಈಗ ಸ್ಟಡಿ ಸರ್ಟಿಫಿಕೇಟ್ ಅಂತ ಬಂದಾಗ ಏನು ನೆನ್ಪಿಟ್ಕೋಬೇಕಂದ್ರೆ ಇಲ್ಲಿ ಅವ್ರು ಯಾವ ಥರ ಮೆನ್ಷನ್ ಮಾಡಿದ್ದಾರೆ, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ SSLC ಆರ್ ಸೆಕೆಂಡ್ PUC ಆರ್ 12th ಸ್ಟ್ಯಾಂಡರ್ಡ್ ಕಂಬೈನ್ ಟು ಸಿಂಗಲ್ PDF ಅಂತ ಇತ್ತು. ಬಟ್
ಏನಂತ ನಾನು ಇದನ್ನು ನಿಮಗೆ ಕ್ಲಿಯರಾಗಿ ಹೇಳೋದಂದರೆ, ನಿಮ್ಮ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ನೀವು ಅಥವಾ 7 ಇಯರ್ಸ್ಗಿನ್ನ ಜಾಸ್ತಿ ಕರ್ನಾಟಕದಲ್ಲಿ ನೀವು ಏನಾದರೂ ಒಂದು ಶಾಲೆಯಲ್ಲಿ ಓದಿದರೆ ಸ್ಟಡಿ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ. ಓಕೆ, ಯೂಶ್ವಲಿ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಕಲೆಕ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇಟ್ ಯೂಶ್ವಲಿ ನೀಡ್ಸ್ BEO ಸೈನ್. ಓಕೆ, BEO ಸೈನ್ ಬೇಕಾಗಿರುತ್ತೆ. ಸೈನ್ ಹಾಕಿಸಿ ನಿಮ್ಮ ಮನೆ ಹತ್ರ ಇಲ್ಲಾಂದರೆ ಇದ್ದೇ ಇರ್ತವೆ ಆಫೀಸ್ಗಳು, ನೀವು ಸೈನ್ ಮಾಡಿಸ್ಬೇಕು. ಆ್ಯಂಡ್ ಯು ಹ್ಯಾವ್ ಟು ಕ್ಯಾರಿ ದ್ಯಾಟ್ ಸ್ಟಡಿ ಸರ್ಟಿಫಿಕೇಟ್. ಓಕೆ, ಇಫ್ ಯು ಹ್ಯಾವ್ 12th standard study certificate, you have to, you can carry that, but try to carry at least one. but ಈಗ ಸ್ಕೂಲ್ದು ಏನಿರುತ್ತೆ ಅದನ್ನು ನೀವು ಕರ್ನಾಟಕದಲ್ಲಿ ಏನು 7 ವರ್ಷಕ್ಕಿಂತ ಜಾಸ್ತಿ ಏನು ಕಲ್ತಿರ್ತೀರ ಅದು ಒಂದು ಬೇಕೇ ಬೇಕು. ಸೊ ಯು ಹ್ಯಾವ್ ಟು ಕ್ಯಾರಿ ದ್ಯಾಟ್. ಓಕೆ, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್. ಓಕೆ, ಈಗ ನನ್ನ ಟೈಮ್ನಲ್ಲಿ ಏನಾಗಿತ್ತು, ನಂದು ಕೂಡ ಸ್ಟಡಿ ಸರ್ಟಿಫಿಕೇಟ್ ಇರಲಿಲ್ಲ. ನಾನು ಸ್ಕೂಲ್ಗೆ ಹೋಗಿ ಅಲ್ಲಿ ಸ್ಟಡಿ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡಿ ಅಲ್ಲಿಂದ ಆಫೀಸರ್ ಸೈನ್ ತೊಗೊಂಡು ನೆಕ್ಸ್ಟ್ ನಾನು ಅದನ್ನು ಸಬ್ಮಿಟ್ ಮಾಡಿದ್ದೆ. ಸೊ ಐ ಆಮ್ ಟೆಲ್ಲಿಂಗ್, ಸೊ ಟ್ರೈ ಟು ಕಲೆಕ್ಟ್ ಇಟ್. ಓಕೆ, ನೆಕ್ಸ್ಟ್ 6th one ಏನು ಬರುತ್ತೆ, KA UG CET online application form. Okay, online application form, they have mentioned. So some of you are like, I am not having that ಅಂತ ಹೇಳ್ತಾ ಇದ್ದೀರಾ. ತುಂಬ ಜನ ಹತ್ರ ಇದ್ದೇ ಇದೆ. ಸೊ ಇದನ್ನು ಕೂಡ ನೀವು ಕ್ಯಾರಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ, ಬಿಕಾಸ್ ದೇ ಹ್ಯಾವ್ ಮೆನ್ಷನ್ ದ್ಯಾಟ್ ಟ್ರೈ ಟು ಕ್ಯಾರಿ ದಿಸ್. ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್, ಇನ್ ಕೇಸ್ ಈಗ ಡೌನ್ಲೋಡ್ ಮಾಡೋದಕ್ಕೆ ನಂಗೆ ಯಾವುದೂ ಚಾನ್ಸೇ ಇಲ್ಲ, ನನ್ನ ಹತ್ರ ಇಲ್ಲವೇ ಇಲ್ಲ ಅಂತಂದರೆ ಯು ಕ್ಯಾನ್ ಕೀಪ್ ಇಟ್ ಪೆಂಡಿಂಗ್ ಆ್ಯಂಡ್ ಗೋ ಆ್ಯಂಡ್ ಅಪ್ರೋಚ್ ದ ಕಾಲೇಜ್ ಒನ್ಸ್. ಓಕೆ, ನೀವು ಅಡ್ಮಿಷನ್ ತೊಗೊಳ್ಳುವಾಗ ನೀವು ಹೇಳಬೇಕಾಗತ್ತೆ ಅಲ್ಲಿ, ಬಿಕಾಸ್ ದೇ ಹ್ಯಾವ್ ಮೆನ್ಷನ್ ದಟ್ ಯು ವಾಂಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಟ್ರೈ ಟು ಕ್ಯಾರಿ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ ಎಲ್ಸ್ ಯು ಹ್ಯಾವ್ ಟು ಟಾಕ್ ವಿತ್ ದೆಮ್ ಒನ್ಸ್. ಓಕೆ, ನೆಕ್ಸ್ಟ್ ಏನು ಬರೋದಂದರೆ ಫೋಟೋ ID ಪ್ರೂಫ್. ಓಕೆ, ಫೋಟೋ ID ಪ್ರೂಫ್ ಅಂತ ಹೇಳೋದಂದರೆ ಏನೇನು ಬರ್ತವೆ, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ID, ಪಾಸ್ಪೋರ್ಟ್, ಆಧಾರ್ ಕಾರ್ಡ್. ಇದರಲ್ಲಿ ಒಂದು ಯು ಹ್ಯಾವ್ ಟು ಕ್ಯಾರಿ, ಕಂಪಲ್ಸರಿ ಯು ಹ್ಯಾವ್ ಟು ಕ್ಯಾರಿ ಒನ್ ಅಟ್ ಲೀಸ್ಟ್. ಓಕೆ, ನಾನು ಏನು ರಿಕಮೆಂಡ್ ಮಾಡ್ತೀನಿ, ನೀವು ಆಧಾರ್ ಕಾರ್ಡ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಅದನ್ನು ಒಯ್ಯಿರಿ. ಆಮೇಲೆ ಪ್ಯಾನ್ ಕಾರ್ಡ್ ಆಲ್ಮೋಸ್ಟ್ ಎಲ್ಲರೂ ಮಾಡಿಸಿರ್ತೀರ, ಇದನ್ನು ಕೂಡ ಒಯ್ಯಿರಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಎಸ್, ಆಧಾರ್ ಕಾರ್ಡ್ ಅಂತೂ ಮ್ಯಾಂಡೇಟರಿನೇ. ಆಧಾರ್ ಕಾರ್ಡ್ ನೀವು ನಿಮ್ಮದು ತೊಗೊಂಡೋಗ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್, ಫಾರ್ ಸೇಫ್ಟಿ ಯು ಕ್ಯಾನ್ ಕೀಪ್ ಫಾದರ್ಸ್ ಆ್ಯಂಡ್ ಆಲ್ಸೋ ಯುವರ್ ಮದರ್ಸ್, ದಟ್ ಈಸ್ ಯುವರ್ ಪೇರೆಂಟ್ಸ್ ಆಧಾರ್ ಕಾರ್ಡ್ ಆಲ್ಸೋ. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. Carry original along with the 2 or 3 Xerox copies. You need this. Okay, 7th one, that is very important. Carry these ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Next, 8th one is nothing but CET or NEET admission ticket. This is nothing but ಒಂದ್ಸತಿ ನೀವು ಫೀ ಏನು ಪೇ ಮಾಡ್ತೀರಾ ಅದಾದಮೇಲೆ ಪೋರ್ಟಲಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅಡ್ಮಿಷನ್ ಟಿಕೆಟ್. ಓಕೆ, ಕನ್ಫರ್ಮೇಷನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡಿ ಅದನ್ನು ಕ್ಯಾರಿ ಮಾಡಿ ತೊಗೊಂಡು ಹೋಗಬೇಕು. ದಟ್ ಈಸ್ ಆಲ್ಸೋ ಕಂಪಲ್ಸರಿ. ದಟ್ ಈಸ್ ಮೇನ್ ಥಿಂಗ್. ಓಕೆ, ಇಲ್ಲಿ ನಾನು ಇನ್ನೊಂದು ಮೆನ್ಷನ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ದ್ಯಾಟ್ಸ್ ನಥಿಂಗ್ ಬಟ್, ಹಿಯರ್ ಯು ಕ್ಯಾನ್ ಸಿ, ದ್ಯಾಟ್ಸ್ ನಥಿಂಗ್ ಬಟ್ ಫೀ ಪೇಮೆಂಟ್ ರಿಸಿಪ್ಟ್. ಓಕೆ, ಈಗ ನೀವೇನು ಮಾಡ್ತೀರಾ, ಇದು ಕೂಡ ಪ್ರೊಸೆಸ್ಸೇ ಇದೆ. ನೀವು ಒಂದ್ಸತಿ ನಿಮ್ಮ ಸೀಟ್ ಅಲಾಟ್ ಯಾವಾಗ ಆಗ್ತದೆ, ಈಗ 19th ಅದಾದಮೇಲೆ ನಿಮ್ಮದು ಒಂದಿದು ಅಡ್ಮಿಷನ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ನೀವು ಪೇ ಮಾಡಬೇಕಾಗತ್ತೆ ಸೀಟ್ಗೆ. ನೀವು ಯಾವಾಗ ಪೇ ಮಾಡ್ತೀರಾ, ಓಕೆ, ಯು ವಿಲ್ ಗೆಟ್ ಪೇಮೆಂಟ್ ರಿಸಿಪ್ಟ್. ಓಕೆ, ದ್ಯಾಟ್ ಈಸ್ ನಥಿಂಗ್ ಬಟ್ 9th ಪಾಯಿಂಟ್, KA ಸೀಟ್ ಅಲಾಟ್ಮೆಂಟ್, ದಟ್ ಈಸ್ ಫೀ ಪೇಮೆಂಟ್ ರಿಸಿಪ್ಟ್. ಓಕೆ, ಫೀ ಪೇಮೆಂಟ್ ರಿಸಿಪ್ಟ್ನ ರಿಸೀವ್ ಮಾಡಿದ ತಕ್ಷಣ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ ಮಾಡೋದಕ್ಕೆ ಸಿಗುತ್ತೆ. ಸೊ ಯು ಹ್ಯಾವ್ ಟು ಡೌನ್ಲೋಡ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಕಾಪೀಸ್ ಆಫ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಗೋ ಟು ಕಾಲೇಜ್ ಡ್ಯೂರಿಂಗ್ ದ ಅಡ್ಮಿಷನ್. ಫೀ ಪೇಮೆಂಟ್ ರಿಸಿಪ್ಟನ್ನು ತೊಗೊಂಡು, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ, ಫೀ ಪೇಮೆಂಟ್ ರಿಸಿಪ್ಟನ್ನು ತೊಗೊಂಡ ತಕ್ಷಣ ಯು ಕ್ಯಾನ್ ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲಿಪ್. ಓಕೆ, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಅದರದ್ದು ಕಾಪಿನ ನೀವು ಜೆರಾಕ್ಸ್ ಮಾಡಿಸಿ ತೊಗೊಂಡು ಹೋಗಬೇಕಾಗತ್ತೆ. ಸೊ ದಿಸ್ ವಾಸ್ ದ ನೆಕ್ಸ್ಟ್ ಪಾಯಿಂಟ್, ಫೀ ಪೇಮೆಂಟ್ ರಿಸಿಪ್ಟು, ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ಪು. ಓಕೆ, next after that you will be having one more important thing, that's nothing but transfer certificate. TC ಅಂತ ಎಲ್ಲರೂ ಕೇಳಿದ್ದೀರಾ ಅಂತ ಅನ್ಕೋತೀನಿ. ಎಸ್, TC ಏನು ಮಾಡೋದಕ್ಕ, ನಾವು ಕಾಲೇಜಲ್ಲಿ ಕೇಳ್ತಾನೆ ಇದ್ದೀವಿ, ಇನ್ನೂ ಕೂಡ ಅವರು ಇಶ್ಯೂ ಮಾಡ್ತಾ ಇಲ್ಲ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ನಿಮ್ಮ ಕಾಲೇಜ್ಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ಪಟ್ರೆ ಡೋಂಟ್ ವರಿ ಅಬೌಟ್ ದಿಸ್. ವೈ, ಬಿಕಾಸ್ ಎಲ್ಲರೂ ಹೇಳ್ತಾರೆ TC ನಿಮಗೆ ಬೇಕೇ ಬೇಕು ಅಡ್ಮಿಷನ್ಗೆ, ಬಟ್ ನಂಗೆ ಸಿಗ್ತಾ ಇಲ್ಲ ಅಂತೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವೈ, ಬಿಕಾಸ್ in my case also I was also went without TC. ಓಕೆ, ನಾನು ಅಲ್ಲಿ ಹೋದೆ ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದ್ದಾವೆ ಅದನ್ನು ಅವ್ರು ನೋಟ್ ಮಾಡ್ಕೊಂಡ್ರು. ಅದರಲ್ಲಿ ಕೂಡ ಒಂದು ನನ್ನ ಡಾಕ್ಯುಮೆಂಟ್ ಏನು ಯಾವುದಿರಲಿಲ್ಲ ಅಂದರೆ TC ಇರಲಿಲ್ಲ. ಬಿಕಾಸ್ ಐ ಹ್ಯಾವ್ ಆಸ್ಕ್ಡ್ ಮೈ ಕಾಲೇಜ್, ದೇ ಸೆಡ್ ದಟ್ ದೇ ವಿಲ್
ಟ್ರಾನ್ಸ್ಫರ್ ಇಟ್ ಡೈರೆಕ್ಟ್ಲಿ ಟು ದ್ಯಾಟ್ ಆಫ್ ಕಾಲೇಜ್. ಓಕೆ, ದಿಸ್ ಹ್ಯಾಪನ್ಸ್ ಮೋಸ್ಟ್ಲಿ. ಸೊ ನಿಮ್ಮ ಡೈರೆಕ್ಟ್ ನಿಮ್ಮ ಹತ್ರ ಕೊಡೋಕಿನ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿರ್ತಾರೆ. ಸೊ ರಿಗಾರ್ಡಿಂಗ್ ದಟ್ ಐ ಹ್ಯಾವ್ ಅಪ್ರೋಚ್ ಟು ಕಾಲೇಜ್. ದೇ ಸೆಡ್ ದಟ್ ವಿ ವಿಲ್ ಗಿವ್ ಯು ಸಮ್ ಟೈಮ್, ಯು ಅಪ್ರೋಚ್ ದ ಕಾಲೇಜ್ ಆ್ಯಂಡ್ ಟೆಲ್ ದೆಮ್ ಟು ಟ್ರಾನ್ಸ್ಫರ್ ಆಸ್ ಸೂನ್ ಆಸ್ ಇಟ್ ಈಸ್ ಪಾಸಿಬಲ್. ಓಕೆ, ಹೇಳಿದ್ರು ಅವರು ಎಷ್ಟು ಲಘು ಆಗುತ್ತೆ ಅಷ್ಟು ಜಲ್ದಿ ಟ್ರಾನ್ಸ್ಫರ್ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ಗೆ ಅಂತ. ನಾನು ಕೂಡ ಪೋಸ್ಟಲ್ಲಿ ಹಾಕಿದೆ, ನನ್ನ ಇನ್ಫಾರ್ಮೇಷನ್ ಎಲ್ಲ ಹಾಕಿ ಕಳಿಸಿದೆ. ಆ್ಯಂಡ್ ಆಲ್ಸೋ ಐ ಟಾಕ್ಡ್ ಇಟ್ ರಿಗಾರ್ಡಿಂಗ್ ದಿಸ್ ಟು ದ ಕಾಲೇಜ್ ಆಫೀಸ್ ಆ್ಯಂಡ್ ಅಲಾಂಗ್ ವಿತ್ ಮೈ ಪ್ರಿನ್ಸಿಪಲ್. ಓಕೆ, ಅವ್ರ ಹತ್ರ ಮಾತಾಡಿದೆ. ಅವರು ಹೇಳಿದ್ರು ಇನ್ನೂ ಒಂದು 2-3 ವೀಕ್ಸಲ್ಲಿ ನಾವು ಅದನ್ನು ಇಶ್ಯೂ ಮಾಡ್ತೇವೆ ಅಂತ. ಸೊ ಆಫ್ಟರ್ ದ್ಯಾಟ್ 1 to 2 months ಆದಮೇಲೆ ನಾನು ಕಾಲೇಜ್ ಆಫೀಸ್ಗೆ ಹೋಗಿ ಎನ್ಕ್ವೈರ್ ಮಾಡಿದಾಗ ಅವ್ರಿಗೆ ಅದು ರಿಸೀವ್ ಆಗಿದೆ ಅಂತ ಅವ್ರು ನಮಗೆ ಹೇಳಿದ್ರು. ಸೊ ದಿಸ್ ವಿಲ್ ಬಿ ದ ಪ್ರೊಸೆಸ್. ಸೊ ಇಫ್ ಯು ಡೋಂಟ್ ಹ್ಯಾವ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಸ್ ಆಫ್ ನೌ, ಡೋಂಟ್ ವರಿ, ಇಟ್ಸ್ ಆಲ್ ಕಾಮನ್. ವೈ? ಬಿಕಾಸ್ ಮೇನ್ಲಿ ಕಾಲೇಜಸ್ ವಿಲ್ ಟ್ರಾನ್ಸ್ಫರ್ ಇಟ್ ಟು ದ್ಯಾಟ್ ಆಫ್ ಯುವರ್ ಪರ್ಟಿಕ್ಯುಲರ್ ಕಾಲೇಜ್ ಡೈರೆಕ್ಟ್ಲಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. TC ಇಲ್ಲ ಅಂದರೆ ನೀವೇನು ಮಾಡಬೇಕು, ವೇಟ್ ಮಾಡಿ, ಅವರಿಗೆ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ. ಕಾಲೇಜವರು ಒಂದ್ಸತಿ ನಿಮ್ಮ ಈಗ ಯೂನಿವರ್ಸಿಟಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ ದ್ಯಾಟ್ ವಿಲ್ ಬಿ ರಿಸೀವ್. ಓಕೆ, ಡೋಂಟ್ ವರಿ ಅಬೌಟ್ ದಿಸ್. ಓಕೆ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಇಫ್ ನಾಟ್ ಅವೈಲೇಬಲ್ ಸಬ್ಮಿಟ್ ಅ ರಿಟರ್ನ್ ಅಂಡರ್ಟೇಕಿಂಗ್ ಟು ದ ಅಲಾಟೆಡ್ ಕಾಲೇಜ್ ಆ್ಯಂಡ್ ಕನ್ಫರ್ಮ್ ದ್ಯಾಟ್ ಯು ವಿಲ್ ಪೋಸ್ಟ್ ದ ಒರಿಜಿನಲ್ TC ವಿದಿನ್ 15 days ಫ್ರಮ್ ದ ಡೇಟ್ ಆಫ್ ಅಡ್ಮಿಷನ್. ಓಕೆ, 15 days ಆಗಿರ್ಬೋದು, 1 month ಆಗಿರ್ಬೋದು, ಬಟ್ ಅದು ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಆಲ್ ಓಕೆ. ಓಕೆ, ನೆಕ್ಸ್ಟ್ ಏನು ಬರೋದು 11th one, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಇಫ್ ಅಪ್ಲಿಕೇಬಲ್. ಓಕೆ, ಸಬ್ಮಿಟ್ ಓನ್ಲಿ ಇಫ್ ಯು ಹ್ಯಾವ್ ಕ್ಲೇಮ್ಡ್ ಎನಿ ರಿಸರ್ವೇಷನ್ ಆರ್ ಕೋಟಾ ವೈಲ್ ಅಪ್ಲೈಯಿಂಗ್ ಫಾರ್ KCT 2026. ಓಕೆ, ದ ಥಿಂಗ್ ಈಸ್ ಇಫ್ ಯು ಹ್ಯಾವ್ ಎನಿ ರಿಸರ್ವೇಷನ್, ಓಕೆ, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, HK ಆಗಿರ್ಬೋದು, 371J ಕ್ಲೇಮ್ ಮಾಡಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್, ದಟ್ ಈಸ್ ಇನ್ಕಮ್, ಇವೆರಡು ನಾನು ಇದ್ದರೆ ತೊಗೊಂಡು ಹೋಗ್ಬೇಕಂತ ಹೇಳಿದ್ದೀನಿ. ಓಕೆ, ನಿಮ್ದು ಯಾವುದಾದ್ರೂ ಸರ್ಟಿಫಿಕೇಟ್ ಇದ್ದರೆ ಡೋಂಟ್ ಫರ್ಗೆಟ್ ಇಟ್ ಟು ಕ್ಯಾರಿ. ಓಕೆ, ಇದ್ದರೆ ಅದನ್ನು ಒರಿಜಿನಲ್ ತೊಗೊಳ್ಳಿ, ಆಮೇಲೆ 2 copiesನ್ನು ಜೆರಾಕ್ಸ್ ಮಾಡಿಸಿ ತೊಗೊಂಡು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ನಥಿಂಗ್ ಬಟ್ 12th one, that is passport size photographs. Okay, you have to carry this. Why? Because it's very important. ಯಾಕಂದರೆ ನಿಮ್ಮ ಫೋಟೋ ಎಲ್ಲದರಲ್ಲೂ ಕೇಳ್ತಾರೆ. ಸೊ ಟ್ರೈ ಟು ಟೇಕ್ ರೀಸೆಂಟ್ ಒನ್. ಈಗ ಆಧಾರ್ ಕಾರ್ಡಲ್ಲಿ ಚಿಕ್ಕ ಮಕ್ಕಳು ಇರುವಾಗೆಲ್ಲ ತೆಗ್ಸಿರ್ತೀರಲ್ಲ, ಆ ಫೋಟೋಸ್ ಎಲ್ಲ ತೊಗೊಂಡು ಹೋಗಬೇಡಿ. ಟ್ರೈ ಟು ಟೇಕ್ ದ ರೀಸೆಂಟ್ ಒನ್. ಓಕೆ, ಯಾಕಂದರೆ ಅದೇ ನಿಮ್ಮದು ID ಕಾರ್ಡ್ಗೂ ನಿಮ್ಮ 4 years ನೆಕ್ಸ್ಟ್ಗೆ ಅದನ್ನು ಆ್ಯಡ್ ಮಾಡೋವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಟ್ರೈ ಟು ಟೇಕ್ ರೀಸೆಂಟ್ ಒನ್. ಅಟ್ಲೀಸ್ಟ್ ಕ್ಯಾರಿ 5 to 10 ರೀಸೆಂಟ್ ಫೋಟೋಗ್ರಾಫ್. ಅದಕ್ಕಿಂತ 10, 12, 20 ಯು ಕ್ಯಾನ್ ಕ್ಯಾರಿ. ಓಕೆ, ಫ್ಯೂಚರಲ್ಲಿ ಹೇಗಾದರೂ ಅದು ಹೆಲ್ಪ್ ಆಗುತ್ತೆ. ಸೊ ಟ್ರೈ ಟು ಕ್ಯಾರಿ ಇಟ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಗೊತ್ತಾಯ್ತಾ? ನೆಕ್ಸ್ಟ್ ಏನಂದರೆ KA ಸೀಟ್ ಅಲಾಟ್ಮೆಂಟ್ ಅಡ್ಮಿಷನ್ ಆರ್ಡರ್ ಅಂತ. ಇದು ಕೂಡ ನೀವು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರ. ಯೂಶ್ವಲಿ ನಾನು ಕೂಡ ಇದನ್ನು ಕ್ಯಾರಿ ಮಾಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನನ್ನ ಅಡ್ಮಿಷನ್ ಆದಮೇಲೆ ಕಾಲೇಜವರು ಇದನ್ನು ಡೌನ್ಲೋಡ್ ಮಾಡಿ ನನಗೆ ಒಂದು ಕಾಪಿ ಕೊಟ್ಟರು. ಅವ್ರ ಕಡೆ 2 copies ಇಟ್ಕೊಂಡ್ರು. ನಮ್ಮ ಕಾಲೇಜವರೇ ಇದನ್ನು ಡೌನ್ಲೋಡ್ ಮಾಡಿ ತೆಗೆದಿದ್ರು. ಸೊ ದ್ಯಾಟ್ ಕಾಲೇಜ್ ಪೀಪಲ್ ಮೇ ಇಶ್ಯೂ ದಿಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಆಫ್ಟರ್ ದ ಅಡ್ಮಿಷನ್ ಅವರೆಲ್ಲ ಎಂಟ್ರಿ ಮಾಡ್ತಾರೆ KA ಪೋರ್ಟಲಲ್ಲಿ, ನಥಿಂಗ್ ಬಟ್ ರಿಗಾರ್ಡಿಂಗ್ ದ ಅಡ್ಮಿಷನ್. ಸೊ ಯು ವಿಲ್ ಗೆಟ್ ಅಡ್ಮಿಷನ್ ಆರ್ಡರ್ ದೇರ್ ಇಟ್ ಸೆಲ್ಫ್. ಇಷ್ಟು ಹೇಳಕ್ಕೆ ಬಂದಿದ್ದೆ ನಾನಿವತ್ತು. ಇಷ್ಟು ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಇಲ್ಲಿ ನೀವು ನೋಡ್ಬೋದು. ನಾನು ಅಷ್ಟು ಮೆನ್ಷನ್ ಮಾಡಿದ್ದೇನೆ 1 ಪೇಜಲ್ಲಿ. ದೀಸ್ ಆರ್ ದ 13 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯು ನೀಡ್ ಫಾರ್ ದ ಅಡ್ಮಿಷನ್ ಆಫ್ಟರ್ ಯುವರ್ 2nd round or 3rd round or anything. But these are the documents you needed. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನೂ ಇಷ್ಟರ ಮೇಲೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಐ ವಿಲ್ ಟ್ರೈ ಟು ರಿಪ್ಲೈ ಯು ಆಲ್. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯು ಕ್ಯಾನ್ ಸಿ ದೀಸ್ ಆರ್ ದ 13 points I have mentioned in the video. And one more point, that's nothing but attestation ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದೆ. ಫಸ್ಟ್ ಅಟೆಸ್ಟ್ ಅಂದರೆ ಏನು ಅಂತ ನಿಮಗೆ ಡೌಟ್ ಇದೆ. ಅಟೆಸ್ಟ್ ಅಂದರೆ ಏನು? ಈಗ ನೀವು ತುಂಬ ಕಡೆ ನೋಡಿರ್ತೀರಾ, ಈಗ ರೌಂಡಾಗಿ ಸೀಲ್ ಹಾಕಿರ್ತಾರಲ್ಲ, ಸೀಲ್ ಅಂತ ಹೇಳಿದ್ರೆ ನಿಮಗೆ ವರ್ಡ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರೌಂಡಾಗಿ ಬ್ಲೂ ಕಲರ್ ಸಿಕ್ಕ ಅಂತ ನಾವೇನು ಹೇಳ್ತೀವಿ, ದ್ಯಾಟ್ ಈಸ್ ನಥಿಂಗ್ ಬಟ್ ಅಟೆಸ್ಟ್. ಓಕೆ, ಅಟೆಸ್ಟ್ ಮಾಡ್ತಾರೆ. ನೀವು ಯೂಶ್ವಲಿ ಎಲ್ಲೆಲ್ಲಿ ಮಾಡಿಸ್ಬೋದು, ಕೋರ್ಟಲ್ಲಿ ಕೂಡ ಎಲ್ಲ ಮಾಡ್ತಿರ್ತಾರೆ. ಯು ಕ್ಯಾನ್ ಮೇಕ್ ಇಟ್, ಬಟ್ ಇಟ್ ಡಿಪೆಂಡ್ಸ್ ಆನ್
ಕಾಲೇಜಸ್. ಓಕೆ, ಒಂದಿಷ್ಟು ಕಾಲೇಜಸಲ್ಲಿ ಏನು ಹೇಳ್ತಾರೆ, ಸೆಲ್ಫ್ ಅಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೆಲ್ಫ್ ಅಟೆಸ್ಟ್ ಅಂದರೆ ಏನಕ್ಕ ಅಂತ ಕೇಳೋದಂದರೆ, ನಿಮ್ಮದು ನೇಮ್ ಹಾಕಿ, ಓಕೆ, ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆಯೋಕ್ಕೆ ಹೇಳ್ತಾರೆ. ಇಟ್ ಡಿಪೆಂಡ್ಸ್. ಓಕೆ, ನೆಕ್ಸ್ಟ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿದ್ರೆ, ಅಂದರೆ ನೀವು ಏನು ಕೊಟ್ಟಿದ್ದೀರಾ ಕಾಪೀಸ್ ಅವೆಲ್ಲ ಒರಿಜಿನಲ್ ಆಗಿದೆ ಅನ್ನೋ ಅಂತ ಕನ್ಫರ್ಮೇಷನ್ ನೀಡೋದಕ್ಕೆ ಸೆಲ್ಫ್ ಅಟೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ ಒಂದಿಷ್ಟು ಕಾಲೇಜಸಲ್ಲಿ. ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಂದರೆ ದಟ್ ಈಸ್ ನಥಿಂಗ್ ಬಟ್ ಸಿಕ್ಕ ಅಂತ ನಾನೇನು ಹೇಳಿದೆ, ಸೀಲು. ಓಕೆ, ದ್ಯಾಟ್ ಶುಡ್ ಬಿ ಡನ್ ಅಂತ ಒಂದಿಷ್ಟು ಕಾಲೇಜಸಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ಎಲ್ಲ ಕಾಲೇಜಸಲ್ಲಿ ಮಾಡೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಇನ್ ವಿಚ್ ಕಾಲೇಜ್ ಯು ಆರ್ ಟೇಕಿಂಗ್ ದ ಅಡ್ಮಿಷನ್. ಇಟ್ ಡಿಪೆಂಡ್ಸ್ ಆನ್ ದೆಮ್. ಓಕೆ, ಇಷ್ಟು ಹೇಳಕ್ಕೆ ಬಂದಿದೆ. ಆ್ಯಂಡ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನೋಡೋಣ. ಆ್ಯಂಡ್ ಇನ್ನೂ ಯಾವುದ್ರ ಮೇಲೆ ನಿಮಗೆ ಡೌಟ್ಸ್ ಇದೆ, ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಐ ವಿಲ್ ಬಿ ಮೇಕಿಂಗ್ ಆನ್ ದ್ಯಾಟ್ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.